ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾವಿವತ್ತು ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೂರು ಹೆಂಗಸರುಗಳೆಲ್ಲ ಸೇರ್ಕೊಂಡು ನಾವೊಂದು 10 ಜನ ಸೇರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ನಾವು ಹೋಗೋಷ್ಟರಲ್ಲಿ ಆಲೆ ಸಾಯಂಕಾಲ ಆಗಿತ್ತು, 6 ಗಂಟೆ ಆಗಿತ್ತು. ದುರ್ಗದಲ್ಲಿ ಆಟೋ ಇಟ್ಕೊಂಡಿದ್ವಿ. ಆಟೋ ಇಟ್ಕೊಂಡು ಬಸ್ಗೆ ಕಾಯ್ಕೊಂಡಿದ್ವಿ. ಬಸ್ಸು ಬಂತು ಅಷ್ಟರಲ್ಲಿ ಬಸ್ ಹತ್ಕೊಂಡು ಕುಣಿಗಲ್ಗೆ ಹೊರಟ್ವಿ ಬಸ್ಸಲ್ಲಿ. ಯಾರು ನಮ್ದು ಇದ್ರ ಬಸ್ಸು ಫೋನ್ ಮಾಡಿ ನೋಡಿ, ನಮ್ಮ ಬೀನವ್ರು ಮತ್ತೆ ಬಂದವ್ರೆ. ನೋಡಿ ಎಷ್ಟು ಜನ ಅವ್ರೆ ಅಂತ. ಬರ್ತವ್ರಿ, ಇನ್ನು ಬಸ್ಸೇ ಬಂದಿಲ್ಲ. ಅಲ್ಲೇ 4 ಗಂಟೆ ಆಯ್ತು. ನೋಡಿ ಈಗ ಹಾಸನ ಬಸ್ ಹತ್ತಿದ್ದೀವಿ. ನೋಡಿ ಎಲ್ಲರೂ ಸೀಟ್ ಸಿಕ್ಕೈತೆ, ಎಲ್ಲರೂ ಕೂತಿದ್ದೀವಿ. ಬನ್ನಿ, ಫೋನಲ್ಲಿ ಬರೀತಾವಳೆ ಅಂತೆ. ಮೀನಾ ಮೀನಾ ಊಟಕ್ಕೆ ನಿಲ್ಸವ್ರೆ. ನೋಡಿ ನಾವಿಲ್ಲೇ ಟೊಮೊಟೊ ಬಾತ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ತಿಂತಾ ಇದ್ದೀವಿ. ನೋಡಿ ನಮ್ಮ ಹುಡುಗರೆಲ್ಲ ಎದ್ದೊಳ್ತಾ ಇದ್ದಾರೆ. 10 ಗಂಟೆ ನಿದ್ದೆ ಮಾಡಿ. ಬಾಲು ನಿದ್ದೆ ಆಯ್ತವಾ? ರೈಲ್ ಪಾಸ್ ಆಗ್ತಾಯಿತ್ತು, ಬಸ್ ನಿಲ್ಲಿಸಿದ್ರು. ರೈಲ್ ಪಾಸ್ ಆದಮೇಲೆ ಬಸ್ಸು ಹೋಯ್ತು, ಬಸ್ ಸ್ಟ್ಯಾಂಡಲ್ಲಿ ಇಳಿಸಿದ್ರು. ದೇವಸ್ಥಾನಕ್ಕೆ ಹೋಗುತ್ತಂತ ಬಸ್ಸು. ನೋಡಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ವಿ. ದೇವಸ್ಥಾನ ಹತ್ರನೇ ಬಸ್ ಹೋಗುತ್ತೆ ಅಂತ ಅಂದರು, ಬೇರೆ ಬಸ್ಸು. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೊಂದು ಬಸ್ಗೆ. ಬಸ್ ಹೋಗುತ್ತೆ ಅಂದ್ರು ಹೆಂಗೆ ತುಂಬ್ಕೊತವ್ರೆ. ಆಗಲ್ಲ ನೋಡಿ ಹೆಂಗೆ ತುಂಬ್ಕೊತಾ ಇದ್ದಾರೆ ಅಂತ. ನೋಡಿ ಬಸ್ ಇಲ್ದೋ. ಇರೋ ಎಲ್ಲ ಬರ್ಲಿ ಒಂದಕ್ಕೆ. ಈಗ ಬಸ್ ಎಲ್ಲ ಖಾಲಿ ಖಾಲಿ, ಜನಗಳೇ ಇಲ್ಲ. ನೋಡಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಇಲ್ಲೇ ಹತ್ರ ಅಂತೆ, ಅದಕ್ಕೆ ನಾವೆಲ್ಲ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸ್ಟಾರ್ಟಿಂಗ್ ಬಸ್ ಇಲ್ದಿ ಸ್ವಲ್ಪ ದೂರ ಬಂದಿದ ತಕ್ಷಣ 300 ರೂಪಾಯಿ ಟಿಕೆಟ್ ಪ್ರವೇಶ ದ್ವಾರ ಅಂತ ಹಾಕೋರೆ. ನೋಡಿ ಈಗ ಟೈಮ್ ಬಂದು 11 ಗಂಟೆ. 11 ಗಂಟೆಗೆ ಕ್ಯೂನಲ್ಲಿ ಬಂದು ನಿಂತ್ಕೊಂಡ್ವಿ.
ಎಷ್ಟು ಗಂಟೆಗೆ ಮುಗಿಯುತ್ತೋ ಗೊತ್ತಿಲ್ಲ. ಕ್ಯೂನಲ್ಲಿ ನಿಂತಿದ್ದೀವಿ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಅಂತ. ಈಗ 11 ಗಂಟೆಗೆ ನಿಂತಿದ್ದೀವಿ. ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ನೋಡೋಣ. ನೋಡಿ ಇನ್ನು 5 ಗಂಟೆ ಅಂತ ಹಾಕೋರೆ. ಅಲ್ಲಿಗೆ 11 ಗಂಟೆಯಿಂದ 5 ಗಂಟೆಗೆ 4 ಗಂಟೆಗೆ ಮುಗಿಯುತ್ತೆ ಅಂತ 11 ಗಂಟೆಯಿಂದ 5 ಅವರು ಅಷ್ಟವರ್ ನಾವು ದರ್ಶನಕ್ಕೆ ಕ್ಯೂನಲ್ಲೇ ನಿಂತಿರ್ಬೇಕು. ಸ್ವಲ್ಪ ಬಿಡ್ತಾ ಇದ್ವಿ, ನಿಧಾನಕ್ಕೆ ಹೋಗ್ತಾ ಇದ್ವಿ. ನೋಡಿ ನೀರು ಬೇಕು ಅಂದರೆ ನೀರು ಕೊಡ್ತಾರೆ, ಮೆಡಿಷನ್ ಬೇಕು ಅಂದರೆ ಮೆಡಿಷನ್ ಕೊಡ್ತಾರೆ. ಅವರು ಹಾಕೋ ಬಂದಿಲ್ಲ ಯಾರು. ನೋಡಿ ಈ ಥರ ಊರು ಅಂದರೆ ಮನೆಗಳಿರುತ್ತಲ್ಲ, ಊರು ಮಧ್ಯದಲ್ಲಿ ಮೇಯ್ನ್ ರೋಡ್ ಅಂದರೆ ತಾರ್ ರೋಡ್ ಇರುತ್ತಲ್ಲ, ತಾರ್ ರೋಡ್ಗೆ ಈ ಥರ ಕಂಬಿಗಳು ಹಾಕ್ಬಿಟ್ಟವ್ರೆ. ಒಂದು 5 ಸುತ್ತು 6 ಸುತ್ತು ಒಂದು ರೌಂಡ್ಗೆ ಬರೋ ಥರ. ನೋಡಿ ಟೈಮ್ 12:30. ಇನ್ನೂ ಸುತ್ತಾನೇ ಇದ್ದೀವಿ ಕ್ಯೂನಲ್ಲಿ. 12:30 ಆಗೈತೆ. ನೋಡಿ ಎಷ್ಟು ಜನ ಅವರೇ ಅಂತ. ನೋಡಿ ನೀರೆಲ್ಲ ಇದ್ದಿಕ್ಕೋರೆ ಲೋಟದಲ್ಲಿ. ನೋಡಿ 4:30 ಗಂಟೆಗೆ ಮುಗಿಯುತ್ತೆ ಅಂತ ಟೈಮಿಂಗ್ಸ್ ಹಾಕ್ಬಿಟ್ಟವ್ರೆ. ಏನಂತಾನೆ ಟೈಮಿಂಗ್ಸ್ ಹಾಕಿರೋದು. ನೋಡಿ ಇನ್ನು ಎಷ್ಟು ಗಂಟೆಗೆ ನಾವು ಹೋಗ್ತೀವಿ ದೇವಿ ದರ್ಶನ ಪಡೆಯೋಕೆ ಅಂದ್ಬಿಟ್ಟು ಟೈಮಿಂಗ್ಸ್ ಹಾಕೋರೆ. ಸುಮ್ಮನೆ ಹೋಗ್ತಾ ಇದ್ದೀವಲ್ಲೇ. ನೋಡಿ ಎಲ್ಲ ಹೆಂಗಿದ್ದೀವಿ ಮಾನುಪತಿ. ನೋಡಿ ಎಲ್ಲ ಹಾಸನಾಂಬೆ ತಾಯಿಗೆ ಜೈ ಅನ್ಕೊಂಡು ಹೋಗ್ತವ್ರೆ. ನೋಡಿ ನಮ್ಮ ಪಾಪು ಇಲ್ಲಿ ಕೊಟ್ಬಿಟ್ಟು ಹೋಗಿದ್ದೀವಿ. ಎಷ್ಟು ಚೆನ್ನಾಗಿ ಕೂತವನೆ. ಹೋಗಿ ಎತ್ಕೋ. ನೋಡಿ ಪಾಪುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡಿಸ್ತವ್ರೆ. ನೋಡಿ 2:30 ಆಗೈತೆ ಟೈಮು. ಇನ್ನು ಈ ಥರ 5 ಸುತ್ತಬೇಕು. ನೋಡಿ ಬರ್ಫಿ ತಗೋತವ್ರೆ. ಈ ಥರ ತಿಂಡಿ ಈಸ್ಕೊಂಡ್ರು ನಮ್ಮಮ್ಮ. ನೋಡಿ ಸಾಲಿನಲ್ಲಿ ಬರ್ಬೇಕಾದ್ರೆ ಈ ಥರ ಕಬ್ಬಣಗಳು ಹಾಕ್ಬಿಟ್ಟವ್ರೆ, ಕಾಲ್ಗೆ ಹೊಡಿತೈತೆ. ಹುಷಾರಾಗಿ ನೋಡ್ಕೊಂಡು ಬನ್ನಿ ಬರೋರೆಲ್ಲ. ನೋಡಿ ಎಷ್ಟು ಕಬ್ಬಣಗಳು ಹಾಕ್ಬಿಟ್ಟವ್ರಲ್ಲ, ಎಲ್ಲ ಕಾಲ್ಗೆ ಹೊಡಿತಾವೆ. ನೋಡಿ ಈ ಥರ ಹಾಕ್ಬಿಟ್ಟವ್ರೆ. ನೋಡಿ ಹತ್ರ ಬಂದ್ವಿ. ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಬೇಗ ಬಿಟ್ರು. ಆಂಟಿ ಹಲೋ, ಇಲ್ಲೇ ಕೌಂಟರ್ ಯಾವುದೋ ಬೇಗ ಬಿಟ್ಟವ್ರೆ. ಟೋಕನ್ ಎಲ್ಲಿ ಕೊಡ್ತೀರಾ? ಇಲ್ಲೇ ಕೊಟ್ಬಿಡಿ. ಮೊದಲು ದೊನ್ನೆಗೆ ಹೋಗ್ಬಿಡ್ತೀವಿ. ಏಯ್ ಬೀನಾ ಏಮ ಇಲ್ಲ, ಬೀನಾ ಬನ್ನಿ. ದರ್ಶನ ಮುಗಿಸ್ಕೊಂಡು
ಮುಗಿಸ್ಕೊಂಡು ಈಚೆ ಬರೋಷ್ಟರಲ್ಲಿ 3 ಗಂಟೆ ಆಯಿತು. ಬೇಗ ಬೇಗ ಬಿಟ್ಟರು, ಇಲ್ಲ ಅಂದರೆ 6 ಗಂಟೆ ಆಯಿತಾಯಿತು. 3 ಗಂಟೆ ಕ್ಲೋಸ್ ಮಾಡ್ತೀವಿ ಅಂದ್ಬಿಟ್ಟು ಬೇಗ ಬೇಗ ಬಿಟ್ಬಿಟ್ರು. ಎಲ್ಲರೂ ಈಚೆಗೆ ಬಂದ್ವಿ. ನೋಡಿ ಸುತ್ತ ಲೈಟಿಂಗ್ಸ್ ಎಲ್ಲ ಯಾವ ಥರ ಹಾಕೋರೆ ಅಂತ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡೋರೆ. 3 ಗಂಟೆ ಕ್ಲೋಸ್ ಅಂತೆ, ಬರೀ 3-4ಗೆ ಕ್ಲೋಸ್ ಮಾಡಿಬಿಟ್ಟು ಬೇಗ ಬಿಟ್ಬಿಟ್ರು ನೋಡಿ. ಅವರು ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ಬೇಕಲ್ಲ. ಒಂದು ನಿಮಿಷ ಗಣೇಶ ಕಿತ್ತೆ ಅಮ್ಮ ಕುತ್ಕೊಳಂಗಿಲ್ಲ ನೋಡಿ. ಎಲ್ಲ ಕೆಲಸ ಮಾಡಿ ಮಾಡಿ ಸುಸ್ತಾಗೋರೆ. ಚೆನ್ನಾಗೈತೆ ದರ್ಶನ ಎಲ್ಲ ನೋಡಿ. ಲಾಡು ಕೊಡ್ತವ್ರೆ, 300 ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಲಾಡು ಫ್ರೀ. ನೋಡಿ ಇದೊಂದೇ ಪ್ರಸಾದ. ಟಿಕೆಟ್ ಇಸ್ಕೊಂಡು ನೋಡಿ. ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋರೆ ಅಂತ. ನೋಡಿ ದೊನ್ನೆಗಳೆಲ್ಲ ಎಷ್ಟು ಸ್ಟಾಕ್ ಆಗಿದೆ ಅಂತ ನೋಡಿ. ಪ್ರಸಾದ ಎಲ್ಲ ಈಸ್ಕೊಂಡ್ವಿ. ತಿಂತಾ ಇದೀವಿ ನೋಡಿ. ನಮ್ಮ ಒಂದಿಗೆ 2 ಬೇಕು. ಕೆವ್ರು ಕಿತ್ಕೊಂಡು ತಿಂತ ಪ್ಲೇಟ್ ತಿಂತಾವ್ ನೋಡಿ. ಪ್ರಸಾದ ಎಲ್ಲ ಈಸ್ಕೊಂಡು ಮನೆ ಕಡೆಗೆ ಹೋಗೋಣ ಅಂತ ಬಂದ್ವಿ. ನಾವೆಲ್ಲ ಇದ್ದದಲ್ವ ಹೋಯ್ತೀವಿ. ನೋಡಿ ಶಾಪಿಂಗ್ ಮಾಡ್ಕೊಂಡು ಬರಮ್ಮ. ಬೀನಾ ಬಾ ಇಲ್ಲ ಇಲ್ವಾನೋ ಅದಕ್ಕೆ ಎಂಟ್ರೆನ್ಸ್ ಬಂದು ನಿಂತಿರ್ತಾರೆ.
ಎಷ್ಟೇ ಟೈಮು ಏಮಾ? 4 ಗಂಟೆ. ನೋಡಿ ಆಟೋ ಮಾಡ್ಕೊಂಡು ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಈಗ ಕುಣಿಗಲ್ ಬಸ್ ಹುಡುಕ್ತಾ ಇದ್ದೀವಿ. ಬಸ್ ಸಿಕ್ತು, ಎಲ್ಲ ಸೀಟಲ್ಲಿ ಕೂತಿದ್ದೀವಿ ನಾವು. ಕೆಳಗಡೆ ಎಲ್ಲ ಕೂತವ್ರೆ ಸೀಟಿಂದಲೇ. ಟೈಮ್ ಬಂದು 7:30 ಬೆಳಗಿನ ಜಾವ. ಕಾಫಿಗೆ ನಿಲ್ಸೋರೆ. ಏಕತ್ತಾಯ್ತು ನೋಡಿ ಹೇಗೆ ಮಲ್ಗೋರೆ. ಸ್ವಲ್ಪ ದೂರ ಕುಣಿಗಲ್ ಸಿಕ್ತು. ಈ ಕುಣಿಗಲ್ನಲ್ಲಿ ಇಳಿದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬಸ್ ಹತ್ತಬೇಕು, ಉದಯದುರ್ಗ ಮೈಸೂರು ಬಸ್ಸು. ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಒಂದು ಹೋಯ್ತು, ಈಗ ಇನ್ನೊಂದು ಬಸ್ ಕಾಯ್ತಾ ಇದ್ದೀವಿ. ಬಸ್ ಹತ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.